ಮಾರ್ಕೊಂಡು ಬರೋದು ಲೇಟ್ ಆಗ್ಬೋದು, ಚಿತ್ತ ವೇಗ ಲೇಟ್ ಆಗ್ಬೋದು, ಆದರೆ ಇದು ಮಾರ್ಕ್ ನಮ್ಮ ಬಾಸ್ ಎನಿ ಟೈಮ್ ಪಕ್ಕ ಬರ್ತಾರೆ. ಜೈ ಕಿಚ್ಚ ಬಾಸ್ ಜೈ. ಚೆನ್ನಾಗೈತೆ ಮೇಡಮ್. ಸ್ವಲ್ಪ ಜನ ಹೇಳ್ತಾ ಇದ್ರು ಟ್ರೈಲರ್ ನೋಡಿ ಕೆಲವೊಂದು ಸೀನ್ಗಳು ಮ್ಯಾಕ್ಸ್ ಥರ ಐತೆ, ರಿಪೀಟ್ ಐತೆ, ಒಂದೇ ನೆಟ್ ಸ್ಟೋರಿ ಅಂತ ಇಲ್ಲ, ಅದೆಲ್ಲ ತಪ್ಪು. ಬಂದು ಮೂವಿ ನೋಡಿ, ಇದೇ ಡಿಫ್ರೆಂಟ್ ಟೈಪ್ ಆಫ್ ಮೂವಿ. ಮಾರ್ನಿಂಗು ಐತೆ, ಎಲ್ಲ ಐತೆ, ಸಕ್ಕತ್ತಾಗೈತೆ ಮೂವಿ. ಒಳ್ಳೆ ಎಂಟರ್ಟೈನ್ಮೆಂಟು, ಬಾಸ್ ವ್ಯಾಗು, ಗತ್ತು ಸ್ಟೈಲು, ಎಲ್ಲ ಹೊಸ ಸ್ಟೈಲು, ಒಳ್ಳೆ ಸ್ಟೆಪ್ಪು, ಎಲ್ಲ ಬಂದು ಮೂವಿ ನೋಡಿ. ಬಾಸ್ ಇಂಟ್ರೆಸ್ಟಿಂಗ್ಗೆ ಕಾಸು ಕೊಡಬೇಕು, ಸ್ಟೆಪ್ ಎಲ್ಲ ಸೂಪರ್, ಒಳ್ಳೆ ಮೂವಿ. ಮಾರ್ಕು ಹೌದು ಮೇಡಮ್, ಪಕ್ಕ ಇದು ಬಾಕ್ಸ್ ಆಫೀಸಲ್ಲಿ ನಂಗೆ ಗೊತ್ತಿರೋ ನನ್ನ ಒಪಿನಿಯನ್ ಏನಂದರೆ 200+ ಪ್ಲಸ್ ಕಲೆಕ್ಷನ್ ಆಗುತ್ತೆ ಪಕ್ಕ. ಈ ಎಂಡಲ್ಲಿ ಒಳ್ಳೆ ಮಾಸ್ ಹಿಟ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಪಕ್ಕ ನೋಡ್ಬೋದು, ಆ ಥರ ಏನು ಮೂವಿ ಎಲ್ಲ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಆದಷ್ಟು ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಜಾಸ್ತಿ ಕಿತ್ತಾಡೋಕೆ ಹೋಗ್ಬೇಡಿ, ಜಗಳ ಬೇಡ. ಹೀರೋ ಅವರವರೇ ಎಲ್ಲ ಕೂತ್ಕೊಂಡು ಚೆನ್ನಾಗಿದ್ದಾರೆ. ಬಟ್ ಇಲ್ಲಿ ಆಚೆಗಡೆ ಏನು ಸ್ಟಾರ್ ವಾರು ಫ್ಯಾನ್ ವಾರು ಏನೋ ನಡೀತಾ ಇದೆ ಅವೆಲ್ಲ ಬೇಡ. ನಮ್ಮ ಕನ್ನಡ ಸಿನಿಮಾ, ದರ್ಶನ್ ಸರ್ ಅವರು ನಮ್ಮ ಕನ್ನಡ ಹೀರೋನೇ, ಸುದೀಪ್ ಸರ್ ಅವರು ನಮ್ಮ ಕನ್ನಡ ಹೀರೋನೇ, ಎಲ್ಲ ಕನ್ನಡ ಚಿತ್ರರಂಗ ನಟರೇ. ದಯವಿಟ್ಟು ಕನ್ನಡ ಸಿನಿಮಾನ ಹೆಚ್ಚು ಆದಷ್ಟು ಕನ್ನಡ ಚಿತ್ರರಂಗ ಮಂದಿರದಲ್ಲೇ ನೋಡಿರಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಪಕ್ಕ ಚೆನ್ನಾಗಿದೆ, 100 ಡೇಸ್ ಪಕ್ಕ ಓಡುತ್ತೆ. ನಾನೊಬ್ಬ ದರ್ಶನ್ ಅಭಿಮಾನಿ, ಪೈರೇಸಿ ಮಾಡಬೇಡಿ. ನಾನೊಬ್ಬ ದರ್ಶನ್ ಅಭಿಮಾನಿ. ಡೆವಿಲು ಫಸ್ಟ್ ಡೇ ಫಸ್ಟ್ ಶೋ ಹೋಗಿದೆ, ಮಾರ್ಗು ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀನಿ. ಪಕ್ಕ ಮೂವಿ 100 ಡೇಸ್ ಓಡುತ್ತೆ. ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಸಕ್ಕತ್ತಾಗಿದೆ ಮೂವಿ ಬಗ್ಗೆ ಏನು ಮಾತ್ರ ಇಲ್ಲ. ಆ್ಯಸ್ ಎ ಫ್ಯಾನ್ ಅನ್ನೋಕ್ಕಿಂತ ಆ್ಯಸ್ ಎ ವ್ಯೂವರ್ ಆಗಿ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಆಗಿದೆ ಮೂವಿ ಬಗ್ಗೆ ಒಂದು ಮಾತಿಲ್ಲ. ಫ್ಯಾಮಿಲಿನೂ ನೋಡ್ಬೋದು, ಮಕ್ಕಳು ನೋಡ್ಬೋದು. ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಬಂದಿದೆ. ಲಾಸ್ಟ್ ಇಯರ್ ಅರ್ಜುನ್ ಬಂದಿದ್ರು. ಈ ಸಲ ಜೈ ಮಾರ್ಕಂಡಾಗಿ ಬರ್ತಿದ್ದಾರೆ. ಹೇಳೋಕ್ಕೆ ಅಂದರೆ ಲೈಕ್ ಹೇರ್ ಸ್ಟೈಲ್ ಆಗಲಿ, ಲುಕ್ ಆಗಲಿ ಆ್ಯಂಡ್ ಪರ್ಸ್ನಾಲಿಟಿ ಆಗಲಿ ಲೈಕ್ 28 ಇಯರ್ಸ್ ಹುಡುಗ ಇದ್ದಂಗಿದ್ದಾರೆ. ಸ್ವಲ್ಪನೂ ಕೂಡ ಏನು ಡಿಫ್ರೆನ್ಸ್ ಅನ್ಸಲ್ಲ. ಕುಚ್ಚ ಫಿಲಮ್ ಸುದೀಪ್ ಹೆಂಗಿದ್ದಾರೋ ಅಜಯ್ ಮಾರ್ಕಂಡ ಹಂಗಿದ್ದಾರೆ. ಅಫ್ಕೋರ್ಸ್ ಎಲ್ಲದು ಅಷ್ಟೇ, ಈಗಂತ ಅಲ್ಲ. ಫ್ಯಾನ್ಸ್ ಅವ್ರು ಬಿಟ್ಬಿಟ್ಟು ಮಾತಾಡಬೇಕು. ಯಾವುದೇ ಮೂವಿ ಆದರೂ ನಮ್ಮ ಕನ್ನಡ ಮೂವಿನೇ, ಯಾರೇ ಆಗಲಿ ನಮ್ಮ ಕನ್ನಡ ಇರೋನೇ. ಅಣ್ಣಗೆ ಸಪೋರ್ಟ್ ಮಾಡ್ತಾರೋ ನಾವು ಹೋಗಿ ಸಪೋರ್ಟ್ ಮಾಡ್ತೀವಿ. ಟ್ರೋಲ್ ಮಾಡೋದು, ಬೇರೆಯವ್ರಿಗೆ ಕೆಟ್ಟದಾಗ ಮಾತಾಡೋದೆಲ್ಲ ಬಿಟ್ಟು ಡೈರೆಕ್ಟಾಗಿ ಮೂವಿಗೆ ಬಂದು ಇಲ್ಲೇ ಬಂದು ರಿವ್ಯೂ ಕೊಡಬೇಕು. ಫಿಲಮ್ ಚೆನ್ನಾಗಿಲ್ಲ, ಬೇರೆ ಫ್ಯಾನ್ಸನ್ನು ಮಾತಾಡ್ತಾರೆ ಅಂತ ನಾವು ಮಾತಾಡ್ತೀವಿ ಅಂತ ಬೇರೆ ಫ್ಯಾನ್ಸ್ ಮಾತಾಡೋದು ಬಿಟ್ಟು ಎಲ್ಲರೂ ಕನ್ನಡ ಇಂಡಸ್ಟ್ರಿ ಇರೋದು. ಫಸ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು. ಯಾರೇ ಇರೋ ಆಗಿರಲಿ, ನಮ್ಮ ಕನ್ನಡದವರಲ್ಲ. ಸುದೀಪಣ್ಣ ಅದನ್ನೇ ಹೇಳೋದಲ್ಲ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ನಾವು ಸಪೋರ್ಟ್ ಮಾಡಬೇಕು. ಸೂಪರ್ ಆಗಿದೆ, ದಮ್ಮಡಿ ಕಡಿಮೆ ಮಾಡ್ಬೇಕಾದ್ರೆ ಅದ ಯಾರು ಗೊತ್ತಾ? ಯುದ್ಧಕ್ಕೆ ಬದ್ಧ, ನಾವು ಮಾತಿಗೆ ಸಿದ್ಧ. ಮಾರ್ಕ್ ಫಿಲಮ್ ಅನ್ಕೊಂಡಿದ್ರೆ ತುಂಬ ಇದೆ. ಮೂವಿ ಕಂಟೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಎಮೋಷನ್ ಅಂತ ಇನ್ನೂ ತುಂಬ ವರ್ಕ್ ಆಗುತ್ತೆ. ಅದರಲ್ಲೂ ಆ ಬಾಸ್ ಆಕ್ಟಿಂಗ್ ಅಂತೂ ಮಾತಾಡೋಂಗೇ ಇಲ್ಲ. ಅದರಲ್ಲೂ ಸೈಕಾಗಿ ತೋರಿಸೋಣ, ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಅದರಲ್ಲೂ ಎಮೋಷನ್ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಮೋಷನ್ ನೀಟಾಗಿ ಕನೆಕ್ಟ್ ಆಗುತ್ತೆ. ಬರೀ ಆ್ಯಕ್ಷನ್ ಸೀನ್ಸು, ಫೈಟಿಂಗು ಅದು ಇದು ಅಂತ ಇಲ್ಲ. ನಿಜವಾಗ್ಲೂ ಒಳ್ಳೆ ಫಿಲಮು, ಕಂಟೆಂಟ್ ತುಂಬ ಚೆನ್ನಾಗಿದೆ. ಯಾರು ಮಾಡಿಲ್ಲ ಇದುವರೆಗೂ, ತುಂಬ ಚೆನ್ನಾಗಿರೋ ಕಂಟೆಂಟ್ ಮಾಡೋರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂವಿ ಚೆನ್ನಾಗಿದೆ. ಆಕ್ಚುಲಿ ಮೂವಿ ಬಗ್ಗೆ ಮಾತಾಡಕ್ಕೆ ಎಲ್ಲ ಸೈಕ್ ಆಗೈತೆ. ಆಕ್ಚುಲಿ ಅದಕ್ಕೆ ಸೈಕ್ ಮೂವಿ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಆಕ್ಷನ್ ಮೂವಿ, ಥ್ರಿಲ್ಲರ್ ಮೂವಿ. ಲಾಸ್ಟಿಗೆ ಮಾತ್ರ ಒಂದು ಡೈಲಾಗ್ ಐತೆ, ದಮ್ ಹೊಡೆಯೋದು ಕಮ್ಮಿ ಮಾಡ್ರಿ. ಇನ್ನು ನಮ್ಮ ಹುಡುಗರೆಲ್ಲರೂ ಅಷ್ಟೇ ಫ್ಯಾನ್ಸು, ದಮ್ ಹೊಡೆಯೋದು ಕಮ್ಮಿ ಮಾಡ್ರಿ. ಬಾಸ್ 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 ಬಾಸ್
ಒಂದು ಸೆಕೆಂಡು ನೋಡ್ರಿ, ದಯವಿಟ್ಟು ಯಾರನ್ನು ಫ್ಯಾನ್ಸ್ ವಾರ್ ಮಾಡಬೇಡ್ರಿ. ದಯವಿಟ್ಟು ನಮ್ಮ ಬಾಸು ಹೇಳಿದ್ದಾರೆ, ಫ್ಯಾನ್ಸ್ ವಾರ್ ಯಾರೂ ಮಾಡಬೇಡ್ರಿ, ನಾವು ಮಾಡಲ್ಲ, ನೀವು ಮಾಡಬೇಡ್ರಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ. ಸೂಪರ್ ಮಾಡಿದ್ದಾರೆ ಬಾಸು. ವಿಜಯ್ ಕಾರ್ತಿಕೇಯ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಸೂಪರ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗೈತೆ ಫಿಲಮ್ ಮಾತ್ರ. ಸೂಪರ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡ್ರಿ. ಬಾಸ್ಗೆ ಬಾಸ್ಗೆ ಬಾಸ್ 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 ಟಾಪ್ ನಾಚ್ ಟಾಪ್ ನಾಚ್. ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿದೆ ಚೆನ್ನಾಗಿದೆ ಗೊತ್ತಾಗಿದೆ ಮೇಡಮ್. ಮರಣ ಮಾಸ್ ಮ್ಯಾಕ್ಸ್ ಮ್ಯಾಕ್ಸ್ ಅಲ್ಲ ಮಾರ್ಕ್ ಮಾರ್ಕ್ ಸೂಪರ್ ಡೂಪರ್ ಹಿಟ್. ಸೂಪರ್ ಸೂಪರ್ ಸೂಪರ್. ಜೈ ಕಿಚ್ಚ ಬಾಸ್. ಸೂಪರ್ ಆಗಿದೆ, ಸೂಪರ್. ತುಂಬಾ ಇಷ್ಟ ಆಯ್ತು ನನಗೆ. ಡ್ಯಾನ್ಸ್ ಇಷ್ಟ ಆಯ್ತು, ಮಾಸ್ ಇಷ್ಟ ಆಯ್ತು. ಕಿಚ್ಚ ಸುದೀಪ್ ನಂಬರ್ 1 ಹೀರೋ ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ಮೂವಿ ಬೆಂಕಿ ಮೇಡಮ್. ಮ್ಯಾಕ್ಸ್ ಮ್ಯಾಕ್ಸ್ 2.0 ನೋಡೋಂಗಿತ್ತು. ಇಟ್ಕೊಳ್ಳಿ, ಡಿಸೆಂಬರ್ ವಿನ್ನರ್. ಚೆನ್ನಾಗಿದೆ ಮ್ಯಾಕ್ಸ್. ಬೆಂಕಿ ಬೆಂಕಿ ಸೂಪರ್ ಮೂವಿ ಮೇಡಮ್, ಸೂಪರ್ ಆಗಿದೆ. 500 crore ಫಿಕ್ಸು. ಚಿರಿ ಚಿರಿ ಗಂಟು. ಚೆನ್ನಾಗಿದೆ ಮೇಡಮ್ ಮೂವಿ. ಸೂಪರ್ ಸೂಪರ್ ಮೂವಿ. ಸೂಪರ್ 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 ಸೂಪರ್. ಅದ್ಭುತ ಮೇಡಮ್. ಏನು ಹೇಳಂಗೆ ಇಲ್ಲ ಮೂವಿ ಬಗ್ಗೆ. ಮಾರ್ಕು ಒಂಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಸಕ್ಕದಾಗಿ ಉಳ್ಕೊಂಡ್ಬಿಡುತ್ತೆ. ಇದೊಂಥರ ಹಿಂಗೆ ಹೇಳ್ತಾರೆ ಅನ್ನೋದು ಎಲ್ಲ ಹಬ್ಬಗಳು ಒಟ್ಟಿಗೆ ಕೂಡ್ ಬಂದ್ಬಿಟ್ಟಿದೆ, ಮಾತೇ ಬರ್ತಾ ಇಲ್ಲ. ಇದು ಸುದೀಪ್ ಫ್ಯಾನ್ಸ್ಗೆ ಒಂಥರ ಹಬ್ಬ. ಇದು ಹೇಳಕ್ಕೆ ಆಗ್ತಾರ ವರ್ಡ್ಗಳೇ ಇಲ್ಲ. ಖಂಡಿತವಾಗ್ಲೂ ತಂದ್ಕೊಡುತ್ತೆ ಮೇಡಮ್. ಮ್ಯಾಕ್ಸಿಮಮ್ ಇಟ್ಟು ತಂದ್ಕೊಡುತ್ತೆ. ಮ್ಯಾಕ್ಸ್ ಹೆಂಗೆ ಇಟ್ಟು ತಂದ್ಕೊಡ್ತು ಹಂಗೆ ಇದು ಮ್ಯಾಕ್ಸಿಮಮ್ ಇಟ್ಟು ತಂದ್ಕೊಡುತ್ತೆ. ಇಯರ್ ಒಂದಿಗೆ ಇದು ಒಂಥರ ಹಬ್ಬ ಹಬ್ಬ ಆಯ್ತಂಗೆ. 2026ಗೆ ಎಲ್ಲರಿಗೂ ಒಂಥರ ಬೆಂಕಿ ಬೆಂಕಿ ಆಗ್ಬಿಡುತ್ತೆ ಇದು. ಮೇಡಮ್ ಇದು ಒಳ್ಳೆ ಮೂವಿ ಅಂತಲ್ಲ, ಈ ಆಕ್ಟ್ಗಳು ಏನೇನು ಮಾಡಿದ್ದಾರೆ ಅವ್ರಿಗೆಲ್ಲ ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಮೂವಿಗಳನ್ನ ತಂದ್ಕೊಡುತ್ತೆ. ಯಾಕಂದ್ರೆ ಸುದೀಪ್ ಮಾತ್ರ ಅಲ್ಲ, ಬೇರೆ ಬೇರೆ ಆಕ್ಟ್ಗಳನ್ನು ಅದ್ಭುತವಾಗಿ ಮಾಡಿದ್ದಾರೆ. ವಿಲನ್ ಆಗಿರ್ಬೋದು, ಬೇರೆ ತಮಿಳಿಂದ ಬಂದಿರೋರಾಗ್ಬೋದು, ಅವರು ಸೂಪರ್ ಆಗಿ ಮಾಡಿದ್ದಾರೆ. ಅವ್ರಿಗೂ ಇನ್ನೂ ಹೆಚ್ಚು ಅವಕಾಶಗಳನ್ನ ಇದು ತಂದ್ಕೊಡುತ್ತೆ ಖಂಡಿತವಾಗ್ಲೂ. ಮ್ಯೂಸಿಕ್ಕು ಅಷ್ಟೇ, ಎಲ್ಲೂ ಮಾತಾಡಂಗಿಲ್ಲ. ಮ್ಯೂಸಿಕ್ ಆ್ಯಂಡ್ ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ ಮೇಡಮ್. ಬರೀ ಕತೆ ಇಲ್ಲ, ನಾನು ಸುದೀಪ್ ಫ್ಯಾನು ಆ ಥರ ಹೇಳ್ತಾ ಇಲ್ಲ, ಕತೆ ಮಾತ್ರ ಅದ್ಭುತವಾಗಿದೆ ಮೇಡಮ್. ನೋಡಿ ಬಾಸ್ ಸ್ಟಾರ್ಟು ಆಗ್ತಿದ್ದೀನಿ. ಯಾವಾಗಲೂ ಬಾಸು ಇಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ, ಅಲ್ಲೂ ಇದ್ದಾರೆ, ಎಲ್ಲೆಲ್ಲೂ ಇದ್ದಾರೆ. ಥ್ಯಾಂಕ್ ಯು. ಯಾವುದಿಲ್ಲ ಮೇಡಮ್, ಯಾವ ವಾರ ಇಲ್ಲ, ಎಲ್ಲರೂ ಒಂದೇನೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದನ್ನು ಫಸ್ಟು ತಲೆಲಿಕ್ಕೊಳ್ಳಿ ಅಷ್ಟೇ. ಡಿ ಬಾಸು ನಮ್ಮ ಬಾಸು ಎಲ್ಲ ಒಂದೇನೆ, ಎಲ್ಲ ಕನ್ನಡದವ್ರನ್ನ ಎಲ್ಲ ಇಲ್ಲಿರಬೇಕು, ಅಭಿಮಾನ ಮನಸ್ಸಲ್ಲಿ ಇರ್ಬೇಕು ಅಷ್ಟೇ. ಫ್ಯಾನ್ಸ್ ಎಲ್ಲ ಬಿಟ್ಟಾಕಿ ಕನ್ನಡ ಮೂವಿ ನೋಡಿ, ಕನ್ನಡ ಮೂವಿಗೆ